ಗದಗ್ ಹಾಸ್ಟೆಲ್ನಲ್ಲಿ ಲಕ್ಷಾಂತರ ಮೌಲ್ಯದ ಕಂಪ್ಯೂಟರ್ ಎಸಿಗಳು ನಾಪತ್ತೆ ವಿಚಾರ ಹಾಸ್ಟೆಲ್ಗೆ ಉಪಲೋಕಾಯುಕ್ತರ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ಪರಿಶೀಲನೆ. ಹಾಸ್ಟೆಲ್ನಲ್ಲಿನ ತಿಗಣೆ ಕಾಟ ವ್ಯವಸ್ಥೆ ಬಗ್ಗೆ ಆಕ್ರೋಶ. ರಾಜ್ಯದಲ್ಲೇ ಅತ್ಯಂತ ಕೆಟ್ಟ ಹಾಸ್ಟೆಲ್ ಅಂತ ಆಕ್ರೋಶ. ಸಮಾಜ ಕಲ್ಯಾಣ ಇಲಾಖೆ ಡಿಡಿ ನಂದಾ ಹಾಗೂ ಅಧಿಕಾರಿಗಳು ವಾರ್ಡನ್ ಅವರಿಗೆ ತರಾಟೆ. ನಿಮ್ಮಲ್ಲೇನೋ ಹೀಗೆ ಇರ್ತೀರಾ ಅಂತ ತರಾಟೆ. ಅಧಿಕಾರಿಗಳ ವರ್ತನೆ ಬಗ್ಗೆ ವಿದ್ಯಾರ್ಥಿಗಳ ದೂರು. ಅಧಿಕಾರಿಗಳಿಂದಲೇ ಕಂಪ್ಯೂಟರ್ ಎಸಿಗಳು ಲೂಟಿ ಮಾಡಿದ್ದಾರೆ ಅಂತ ವಿದ್ಯಾರ್ಥಿಗಳು ಗಂಭೀರ ಆರೋಪ ಹಿನ್ನೆಲೆ ಭೇಟಿ. ಗದಗ ನಗರದ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದ ಆಹ್ವಾನ ಬಗ್ಗೆ ಉಪಲೋಕಾಯುಕ್ತರ ಆಕ್ರೋಶ. 20ಕ್ಕೂ ಕಂಪ್ಯೂಟರ್, 6 ಎಸಿಗಳು ನಾಪತ್ತೆ. ಕಲಿಕೆಗೆ ಕಂಪ್ಯೂಟರ್ಗಳು ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಬಡ ದಲಿತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅಧಿಕಾರಿಗಳಿಂದಲೇ ಕೊಡಲಿ ಏಟು. ಗದಗ ನಗರದ ಸೂರ್ಯನಗರದಲ್ಲಿರೋ ಸಮಾಜ ಕಲ್ಯಾಣ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದ ದುರಸ್ತಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪತ್ರ ಬರೆಯುತ್ತೇನೆ. ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ನಂದಾ ವಾರ್ಡನ್ ಎತ್ತಂಗಡಿ ಮಾಡುವಂತೆ ಪತ್ರ ಬರೆಯುತ್ತೇನೆ. ಸಮಾಜ ಕಲ್ಯಾಣ ಆಯುಕ್ತರಿಗೂ ಇಲ್ಲನ ಅವ್ಯವಸ್ಥೆ. ಅಧಿಕಾರಿಗೆ ಜವಾಬ್ದಾರಿ ಬಗ್ಗೆ ಪತ್ರ. ವಿದ್ಯಾರ್ಥಿಗಳಿಗೆ ಸರಿಯಾಗಿ ಊಟ ಸೇರಿದಂತೆ ಯಾವುದೇ ಸೌಲಭ್ಯ ಕೊಡ್ತಾ ಇಲ್ಲ. ಉಪನಿರ್ದೇಶಕಿ ಸೇರಿ ಎಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಹೀಗಾಗಿ ಈ ಎಲ್ಲ ಅಧಿಕಾರಿಗಳನ್ನು ಇಲ್ಲಿಂದ ಜಾಗ ಖಾಲಿ ಮಾಡುವಂತೆ ಸರ್ಕಾರಕ್ಕೆ ಪತ್ರ. ಅಧಿಕಾರಿಗಳ ವಿರುದ್ಧ ದೂರು ದಾಖಲಿಸುವುದಾಗಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಹೇಳಿಕೆ. ಅಟ್ಲೀಸ್ಟ್ ಏನಂದ್ರೆ ರಿಪೇರಿ ಮಾಡಲಿಲ್ಲ ಮೇಡಮ್ ಎಲ್ಲ ರಿಪೇರಿ ಮಾಡೋದು ಮ್ಯಾಕ್ಸಿನ್ಸ್ ಇಲ್ಲ ನೀರಿನ ಕ್ಲೀನಿಂಗ್ ಸರ್ ನೀರಿನ ನೋಡಿದ್ರೆ ಎರಡು ಕಡೆ ಕಚಡ ಇದೆ. ನೀರು ಕ್ಲೀನ್ ಮಾಡ್ಕೊಂಡು ಬಿಡೋದಿಲ್ಲ. ಇವೆಲ್ಲ ಪರಿಸ್ಥಿತಿ ಸರಿಯಾಗಿ ಬರೀ ಆರೋಪ ಮಾಡಿದ್ರೆ ಏನು ಕಾಣಿಲ್ಲ. ಸಮಸ್ಯೆಗಳು ಹೇಳ್ಬೇಕು. ಆರೋಪ ಆಮೇಲೆ ಮಾಡ್ರಿ ಅವ್ರಿಗೆ ಹಿಂಗೆ ವಾರ್ಡನ್ ಹಿಂಗೆ ಮೇಡಮ್ ಹಿಂಗೆ ಅಂತ ಆಗಿಲ್ಲ ಹೇಳೋದು. ಸಮಸ್ಯೆಗಳಿಂದ ಕಷ್ಟ ಟ್ಯಾಂಕ್ ಬೇರೆ ಆಗ್ತಾಗುತ್ತೆ ಸರ್. ಕ್ಯಾನ್ ತಗೊಂಡು ಕ್ಯಾನಿಗೆ ಸಂಬಂಧ ಕೊಡ್ತಾರೆ. ಕುಡಿಯೋದು ಏನು ಬಿಡೋದಿಲ್ಲ. ಅದಕ್ಕೂ ಸಂಬಂಧ ಇದೆ. ವಾಟರ್ ಎಳ್ಕೊಂಡಿದೆ. ಎರಡು ಒಂದು ಫಿಲ್ಟರ್ ಇಟ್ಟರೆ ಮುಗೀತು. ಮಕ್ಕಳು ಕುಡ್ಕೊಳ್ತಾರೆ ಅವರು. ಅಷ್ಟು ಮಾಡೋಂಗಿಲ್ಲ. ನೋ ವಾಟರ್ ಫಿಲ್ಟರ್ ಆಮೇಲೆ ಕುಡಿಯೋ ನೀರಿಗೆ ಬೇರೆ ಏನೂ ವ್ಯವಸ್ಥೆ ಇಲ್ಲ. ಹೊರಗಿಂದ ತಗೊಂಡ್ಬರ್ಬೇಕು. ಏನು ಇದು ತರ್ತಾರೆ ನೀರು ಬರಕತ್ತವ ಅದು ಆಮೇಲೆ ಸ್ಪೋರ್ಟ್ಸ್ ಕಿಟ್ ಕೊಟ್ಟಿಲ್ಲ. ಟಾಯ್ಲೆಟ್ ರೂಮ್ ಸ್ವಚ್ಛ ಮಾಡಿಸಿದ್ರೆ 15 ದಿವಸಕ್ಕೆ ಅದಕ್ಕೆ ಇರೋದ 1,000 ರೂಪಾಯಿ. ಇಷ್ಟು ದಿವಸಕ್ಕೆ 1,000 ರೂಪಾಯಿ ಎಲ್ಲ ಮುಗಿಸ್ಬೇಕು. ಟಾಯ್ಲೆಟ್ ರೂಮ್ ಟೈಮ್ಗಳಿಗೆ ಕ್ಲೀನ್ ಮಾಡಿಸೋದಿಲ್ಲ. ಏನಕ್ಕೆ ಅಲ್ಲಿ 20 ಸರ್ 5 ಚಾಲು ಅದನ್ನು ವಿಷಯ ಇರಲಿ ಸರ್. ನಿಮ್ಗೆ ಯಾರಿಗೂ ಹೇಳೋದಿಲ್ಲ. ಒಂದು ಆಟ ತೊಗೊಂಡ್ರೆ ಸುಮ್ಮನೆ ತುಂಬಿಕೊಂಡು ಎದಕ್ಕೆ ತೊಗೊಂಡು ಹೋಗ್ತೀರಂದ್ರೆ ಕೆಟ್ಟಾಗ ನೀವು ಹೊಸ ಬಟ್ಟ ಹೊಸ ನಾಲ್ಕು ಎಲ್ಲ ಕೆಟ್ಟ ಸರ್. 5 ಚಾಲು ಇದ್ದೀವಿ ಸರ್. ಅವನ್ನ ಮಾತ್ರ ಹೇಳಿ ನಾವು ಯೂಸ್ ಮಾಡೋದು. ಕಂಪ್ಯೂಟರ್ ಒಂದು ಸುಮ್ಮನೆ 5 ಚೆನ್ನಾಗಿದ್ರು ಕೂಡ ಅದನ್ನು ಬಿಡಿದ್ರೆ ಎಲ್ಲರೂ ತಗೊಂಡಿದ್ದಾರೆ. ಆರಿದ್ವಿ ಸರ್. ಅದ್ರಾಗ ಆರಿದ್ವಿ ಸರ್. ಅದ್ರಾಗ ನಾ ಚಲಿದ್ದು ಚಲಿದ್ದಿದ್ರಿ ಅವನು ಎಲ್ಲ ತಗೊಂಡೋಗ್ಯಾರ. ಎಸಿಗಳನ್ನ ತಗೊಂಡೋಗಿದ್ದಾರೆ. ಇಬ್ಬರು ಪರ್ಪಸ್ ಬೇರೆ ಕಡೆ ಇಟ್ಟಿದ್ದಾರೆ ಅಂತ ಅವ್ರು ಹೇಳೋದು. ಇದು ಹೇಳೋದು ತಗೊಂಡೋಗಿ ವರ್ಕ್ ಮಾಡ್ತಿದ್ರು ತಗೊಂಡೋಗಿದ್ದಾರೆ. ಇನ್ನು ಮತ್ತೆ ಏನೇ ತಗೊಂಡು ಹೋಗತ್ತೀವಿ UPS ಇರ್ತೀವಿ ಸರ್. UPS ಇಲ್ಲ. ನಾನು ತುಂಬ ಸೌಲಭ್ಯ ಕ್ಲೀನ್ ಮಾಡಿ ನೋಡ್ಕೊಂಡು ವಾಯರ್ ಎಲ್ಲ ತಗೊಂಡು ವಾಯರ್ ಅಂತ ಬಿಟ್ಟು ವಾಯರ್ ಫಸ್ಟಿಗೆ 4-5 ಚಾಲೆಂಜ್ ಇದೆ ಸರ್. ಅವನು ಬಿಟ್ಟಿಲ್ಲ. ಎಲ್ಲ ಅದು ಸ್ವಲ್ಪ ರಿಪೇರಿ ಮತ್ತು ಬೇಗ ಮಾಡ್ಸಕ್ಕೆ ಹೇಳ್ತಾರೆ. ಫಾಸ್ಟಾಗಿ ರಿಪೇರಿ ಮಾಡಿಸಿ ಇದನ್ನೆಲ್ಲ ಅಟೆಂಡ್ ಮಾಡಬೇಕು. ಅದು ಮಾಡ್ಸೋಣ. ಆಮೇಲೆ ಸರ್ ಲೈಬ್ರರಿ ಬಿದ್ದು 1 ವರ್ಷ ಆದ್ರಿ ಸರ್. ಮೇಡಮ್ ಫಸ್ಟ್ ಮುಗಿಸಿದ್ರು ಅದನ್ನ ಶಿಫ್ಟ್ ಮಾಡಿದ್ದಾರೆ. ಸಿಗ್ತಾ ಇಲ್ವಾ ಆಫೀಸ್ ಐತ್ರಿ ಸರ್. ನಾವು ಬುಕ್ಸ್ ಕೇಳಿದ್ರೆ ವಾರ್ಡನ್ ಬಿಗ ತೊಗೊಂಡೋಗಿರ್ತೀವಿ ಸರ್. ಬುಕ್ಸ್ ಕೊಡಿದ್ರೆ ವಾರ್ಡನ್ ಮಟ್ಟ ಕಾಯಿ ಲೈಬ್ರರಿ ಮಾಡಿಕೊಂಡು ಈಗ ಅವ್ರ ಇಟ್ಕೊಂಡಿರ್ತಾರೆ ಸರ್. ಬುಕ್ಸ್ ಊಟ 10 ಗಂಟೆ ಮಟ್ಟ ಕಾಲು ಊಟ ಸಫಿಷಿಯಂಟ್ ಕೊಡಲ್ಲ.
ಇಂಥ ತಿಂಡಿ ವಿಷಯ ಅಂತ ಕೊಡೋದಿಲ್ಲ, ತರಕಾರಿ ರಾತ್ರಿ ಸರ 10 ಗಂಟೆ ಮಟ್ಟ ಏನೋ ಪ್ರಶ್ನೆ ಮಾಡಿದ್ರೆ ಅವ್ರು ಕಿತ್ತೋಗಿರಿ ಈ ತರ ಧಮಕಿ ಹಾಕ್ತಾರೆ. ಹೌದು ತಪ್ಪದು. ಈಗ ಅದಕ್ಕೆ ನಾನು ADC ಅವ್ರಿಗೂ ಕೂಡ ಹೇಳಿದೆ, ಆದಷ್ಟು ಇಂಥ ಅಧಿಕಾರಿಗಳು ಯಾರಿದ್ದಾರೆ ಇವ್ರನ್ನ ಶಿಫ್ಟ್ ಮಾಡಿ, ಎಲ್ಲಿ ಪೀಪಲ್ ಫ್ರೆಂಡ್ಲಿ ಇರ್ತಕ್ಕಂಥ ಜಾಗ ಇರಲ್ಲ ಅಂಥ ಕಡೆಗೆ ಪೋಸ್ಟ್ ಮಾಡ್ಕೊಳ್ಳಿ. ಅವ್ರನ್ನ ಕ್ಲರಿಕಲ್ ವರ್ಕ್ ಆಫೀಸ್ನಲ್ಲಿ ಕೂತ್ಕೊಂಡು ಮಾಡೋದಿರುತ್ತಲ್ಲ ಅಂಥ ಕಡೆಗೆ ಅವ್ರನ್ನ ಹಾಕಬೇಕು. ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಯಾರಿರ್ತಾರೆ, ಮಕ್ಕಳಿಗೆ ಅಭಿವೃದ್ಧಿಗೋಸ್ಕರವಾಗಿ ಒಂದು ಮಾಡಬೇಕು ಅಂತ ಅಭಿಮಾನ ಇಟ್ಕೊಂಡು ಕಮಿಟ್ಮೆಂಟ್ ಇಟ್ಕೊಂಡಿರ್ತಕ್ಕಂಥವ್ರು, ಒಬ್ಬರು ವಾರ್ಡನ್ನು, ಒಬ್ಬರು DD ಅಂಥವ್ರನ್ನ ಇಂಥ ಕಡೆಗೆ ಪೋಸ್ಟ್ ಮಾಡಿದ್ರೆ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ. ನಾನು ಹೋದ ಕಡೆ ಎಲ್ಲನೂ ಇದನ್ನು ಮಾಡಿಸಿದ್ದೀನಿ ಬೇಕಾದಷ್ಟು ಕಡೆ. ಇವಾಗ 2 ಹಾಸ್ಟೆಲ್ ಬೇರೆ ಕಡೆ ನೋಡ್ಕೊಂಡು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅಲ್ಲಿ ಬಾಲಕಿಯರ ಹಾಸ್ಟೆಲ್ನಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದೆ. ಮಿಕ್ಕಿದ್ದೆಲ್ಲನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಮೇಂಟೆನೆನ್ಸ್ ಚೆನ್ನಾಗಿದೆ, ವಾಟರ್ ಚೆನ್ನಾಗಿದೆ, ಎಲ್ಲ ಇದ್ರದ್ದು ವಾಟರ್ ಫಿಲ್ಟರ್ಸ್ ಎಲ್ಲ ಇದೆ. ವಾಟರ್ ಫಿಲ್ಟ್ರೇ ಇಲ್ಲ ಇಲ್ಲಿ. ನೀರು ಹೇಗೆ ಕುಡಿಬೇಕಾ ಮಕ್ಕಳು? ಇದನ್ನು ತರ್ತಾರಂತೆ ಪ್ರತಿದಿನ, ಫಿಲ್ಟರ್ಡ್ ವಾಟರ್ನ ಕ್ಯಾನ್ಗಳು ತೊಗೊಂಬರ್ತಾರೆ. ಆ ಕ್ಯಾನಿಗೆ ದುಡ್ಡು ಕೊಡಬೇಕು. ಅದ್ರ ಬದಲು 2 ಫ್ಲೋರ್ಗೆ 2 ಒಳ್ಳೆಯದು RO ಇದನ್ನು ವಾಟರ್ ಫಿಲ್ಟರ್ಸ್ ತರಿಸಾಕಿದ್ರೆ ಅದಕ್ಕೆ ಮೇಲಿಂದ ಕನೆಕ್ಷನ್ ಕೊಟ್ಟರೆ ಅದ್ರ ಪಾಡಿಗೆ ಅದು ಫಿಲ್ಟರ್ ಆಗ್ತಾ ಇರುತ್ತೆ. ಪದೇ ಪದೇ ಒಂದು 3 ತಿಂಗಳಿಗೋ 6 ತಿಂಗಳಿಗೋ ಆ ಕ್ಯಾಂಡಲ್ಸ್ ಕ್ಲೀನ್ ಮಾಡ್ತಿದ್ರೆ ಸಾಕಾಗ್ತದೆ. ಅದನ್ನು ಇದಕ್ಕೆ ಯಾವತ್ತೂ ನಾವು ಆತ್ಮಶೋಧನೆ ಮಾಡ್ಕೋಬೇಕು, ಇಂಟ್ರಾಸ್ಪೆಕ್ಷನ್ ಇರಬೇಕು, ಇನೋವೇಟಿವ್ ಮೆಷರ್ಸ್ನ ಮಾಡ್ಕೊಳ್ತಕ್ಕಂಥ ಒಂದು ಇರಬೇಕು. ಅದಕ್ಕೆಲ್ಲ ಅವ್ರಿಗೂ ಕೂಡ ಆಫೀಸರ್ಸ್ಗೂ ಕೂಡ ಟ್ರೈನಿಂಗ್ ಕೊಡಬೇಕು. ಅದಕ್ಕೋಸ್ಕರ ನಾನು ಹೇಳಿದ್ದೀನಿ, ಸಾಧ್ಯವಾದರೆ DD ಮತ್ತು ವಾರ್ಡನ್ನು ಚೇಂಜ್ ಮಾಡಿ. ಒಳ್ಳೆ ಯಾರು ಅಭಿಲಾಷೆ ಇಟ್ಕೊಂಡಿರ್ತಾರೆ, ನಾನು ಇದಕ್ಕೇನೋ ಒಂದು ಸೇವೆ ಮಾಡಬೇಕು, ಮಕ್ಕಳನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ನಾನು ಶ್ರಮ ಪಡಬೇಕು ಅಂತಕ್ಕಂಥ ಯಾರು ಮನೋಭಾವನೆ ಇರ್ತಾರೆ ಅವ್ರನ್ನ ಒಂದು ಸ್ವಲ್ಪ ದಿವಸ ತಂದಾಕಿ, ಇದನ್ನು ಅಪ್ಗ್ರೇಡ್ ಮಾಡಿದ ನಂತರ ಬೇಕಾದ್ರೆ ಚೇಂಜ್ ಮಾಡೋದಕ್ಕೆ ಬೇರೆ. ಆದರೆ ಇಂಥ ಆಫೀಸರ್ಸ್ನ ಬೆಟರ್ ಚೇಂಜ್ ಮಾಡೋದು ಒಳ್ಳೆಯದು ಅಂತ ನಾನು ಇವಾಗ ಈಗ ಕೇಸ್ ರಿಜಿಸ್ಟರ್ ಮಾಡ್ಕೋತೀನಿ. ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ನಾನು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೀನಿ, ನಾನು ಹೇಳಿದ್ದೆ, ಬಂದ ತಕ್ಷಣ ಹೇಳಿದೆ, ಎಲ್ಲೆಲ್ಲಿ ಅವ್ಯವಸ್ಥೆ ಇದೆ ಅಲ್ಲಿಗೆ ನಾನು ಕರ್ಕೊಂಡೋಗಿ, ಚೆನ್ನಾಗಿರೋ ಕಡೆ ಕರ್ಕೊಂಡು ಹೋಗೋದು ಬೇಡ, ಅವಶ್ಯಕತೆ ಇಲ್ಲ. ಅಲ್ಲಿ ಎಲ್ಲ ನಾನು ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದೇನೋ ಅಷ್ಟೂ ಕೇಸ್ ರಿಜಿಸ್ಟರ್ ಮಾಡ್ಕೋತೀನಿ. ಇಲ್ಲಿ DDPI ವಾರ್ಡನ್ನು ಅವ್ರನ್ನೆಲ್ಲರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಸರ್ಕಾರಕ್ಕೂ ಕೂಡ ಇದ್ರ ಗಮನ ಸೆಳೆದು ಕಮಿಷನರ್ ನನ್ನ ಚೇಂಬರ್ಗೆ ಕರೆಸ್ಕೊಂಡು ಅವ್ರಿಗೂ ಕೂಡ ಮಾತಾಡಿ ಇಂಥ ಅವ್ಯವಸ್ಥೆ ಇದೆ, ತಕ್ಷಣ ಕ್ರಮ ತಗೋಬೇಕು. ಇಲ್ಲ ಅಂತಂದರೆ ಮಕ್ಕಳು ಎಲ್ಲರೂ ತುಂಬ ತೊಂದರೆ ಆಗುತ್ತೆ. ಅವ್ರಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಬಂದಿರೋರು ವಿದ್ಯೆ ಕಡೆ ಗಮನ ಕೊಡ್ದಿರ ಬರೀ ಈ ಕಡೆ ಅವರು ಗಮನ ಕೊಟ್ಕೊಂಡಿದ್ರೆ ಅವ್ರ ವಿದ್ಯಾಭ್ಯಾಸದ ಗತಿ ಏನಾಗಬೇಕು ಅಂತಕ್ಕಂಥದ್ದು ಕಮಿಷನರ್ಗೂ ಮಾತಾಡ್ತೀನಿ. ಮತ್ತು ಇವತ್ತು 2 ಗಂಟೆಗೆ ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಇಲ್ಲೇ ಬಂದಿದ್ದಾರೆ. ಈಗ ಗದಗ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅವ್ರ ಗಮನಕ್ಕೂ ಕೂಡ ಮಧ್ಯಾಹ್ನ ತರ್ತೇನೆ ನಾನು ಇವತ್ತಿನ ದಿವಸ. ಏನು ನಾನು ಕೇಸಸ್ಸು ರಿಜಿಸ್ಟರ್ ಮಾಡ್ಕೊತೀನಿ, ಎಲ್ಲದರ ಒಂದು ಕಾಪಿ ಆ ಸಂಬಂಧಪಟ್ಟ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಟು ದಿ ಗೌರ್ಮೆಂಟ್ ಮತ್ತು ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಎಲ್ಲರಿಗೂ ಕೂಡ ಒಂದು ಕಾಪಿ ಹಾಕಿ ಸರ್ಕಾರದ ಗಮನ ಸೆಳೆದು ಆದಷ್ಟು ಇದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್ ಇನ್ನೊಂದು ಸರ್, ಈಗ ಸರ್ಕಾರದಿಂದ ಸುಮಾರು ಒಂದು 20 ಡಬ್ಬಿಗಳು ಬಂದಿದೆ ಸರ್ ವ್ಯಾಪಾರ ಮಾಡೋದಕ್ಕೆ. ಇದೇ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಅದು ಗೊತ್ತೇ ಇಲ್ಲ ಸರ್, ಮಾಹಿತಿನೂ ಇಲ್ಲ. ಮತ್ತು ಸುಮಾರು ಆ ಹೆಸರೊಳಗೆ ಸುಮಾರು 100 ಡಬ್ಬಿಗಳನ್ನು ಇಟ್ಕೊಂಡು ಬೇರೆದವರು ಅಕ್ರಮವಾಗಿ ಬಾಡಿಗೆ ಕೊಟ್ಟು ದಂಧೆ ಮಾಡ್ತಾ ಇದ್ರು ಸರ್. ಏನು ಡಬ್ಬಿ ಅಂಗಡಿ ಇಟ್ಕೊಂಡು ಸರ್ ಬೀದಿ ಹೋಗಿ ವ್ಯಾಪಾರಸ್ಥರು ಸರ್. ಇದು ಇದೇ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯೊಳಗೆ ಬರ್ತಾ, ಬಟ್ ಇವರು ಅದನ್ನ ಅದು ನನ್ನ ಅದಕ್ಕೊಂದು ದೂರು ಕೊಡ್ರಲ್ಲ. ಅಲ್ಲ ನಾವು ಪತ್ರಕರ್ತರು ಇದನ್ನ ಪ್ರಶ್ನೆ ಕೇಳಿದ್ವಿ ನಿಮ್ಮ ಅಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬಂದರೆ ನಾನು ಸುಮೋಟೋ ಪ್ರಕರಣವನ್ನು ತಗೋಬೋದು, ಆದರೆ ಡೀಟೇಲ್ಸ್ ಬೇಕು. ಪ್ರಾಥಮಿಕವಾದಂಥ ಒಂದು ಬಲಯುತವಾದಂಥ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಬೇಕು. ಅದಕ್ಕೋಸ್ಕರ ನೀವು ಪೇಪರ್ನಲ್ಲಿ ಏನಾದ್ರು ನೀವು ಮಾಡಿಕೊಂಡು ಒಂದು ಪೇಪರ್ಗೆ ಹಾಕಿಸಿ ಏನೇನು ತೊಂದರೆಗಳಾಗ್ತಿದೆ, ಯಾರ್ಯಾರು ಅದಕ್ಕೆ ಕಾರಣಕರ್ತರು, ಯಾವ್ಯಾವ ಆಫೀಸರ್ ಕನ್ಸರ್ನ್ ಇದ್ದಾರೆ ಅಂತಂದು ಹಾಕಿ ಅದ್ರದ್ದೊಂದು ಕಾಪಿ ಕಳಿಸ್ಕೊಡಿ. ಅದು ಕಾಪಿ ಕಳಿಸ್ಕೊಂಡು ಅದ್ರ ಮೇಲೆ ಒಂದು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅಂತೂ ಮಾಡಿಸ್ತೀನಿ. ಇವ್ರಿಗೆ ಮಾಹಿತಿ ಇರೋ ಸರ್, ಅದು ಮಾಹಿತಿ ಕೊಡ್ತಾ ಇಲ್ಲ ಸರ್. ಯಾರು ನೀವು RTIನಲ್ಲಿ ಒಂದು ಅಪ್ಲಿಕೇಶನ್ ಕೊಡ್ರಲ್ಲ, RTIನಲ್ಲಿ ಅಪ್ಲಿಕೇಶನ್ ಕೊಡ್ರಿ. RTIನಲ್ಲಿ ಕೊಡದಿದ್ರೆ ಅಪೀಲ್ ಹಾಕ್ರಿ. ಇಲ್ಲ ಅದನ್ನು RTIನಲ್ಲಿ ನಾನು ಪ್ರಯತ್ನ ಮಾಡಿದ್ದೀನಿ, ಇವ್ರ ಹತ್ರ ದಾಖಲೆಗಳಿದೆ, ಆದರೂ ಕೊಡ್ತಾ ಇಲ್ಲ ಅಂತಂದು ಪೇಪರ್ನಲ್ಲಿ ಹಾಕಿ, ಪೇಪರ್ದು ಆರ್ಟಿಕಲ್ನು ನನಗೆ ಹಾಕಿ ನನಗೆ ಕಳಿಸ್ಕೊಡಿ. ಅದ್ರ ಮೇಲೆ ನಾನೇ ಸುಮೋಟೋ ತೊಗೋತೀನಿ. ಈಗ ಎಷ್ಟು ಸುಮೋಟೋ ತೊಗೊಂಡಿದ್ದೀನಿ, ಸುಮಾರು ನಾನು 4 ವರ್ಷ ಆಯಿತು ಬಂದ ನಂತರ ಸುಮಾರು 2000 ಕೇಸ್ ಮೇಲೆ ನಾನು ಸುಮೋಟೋ ರಿಜಿಸ್ಟರ್ ಮಾಡಿದ್ದೀನಿ. ಇವತ್ತು ಎಲ್ಲ ಸುಮೋಟೋ ರಿಜಿಸ್ಟರ್ ಮಾಡಿದ್ಮೇಲೆ ನಾವು ಅದನ್ನು ಡ್ರಾಪ್ ಮಾಡೋದಿಲ್ಲ. ಅದು ಹೇಗೆ ಅಂತಂದರೆ ಕನಿಷ್ಠ ಪಟ್ಟ ನಮಗೇನು ಅಂತಂದರೆ ಈ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೋದು 2ನೇ ವಿಚಾರ. ಮೊದಲನೇ ವಿಚಾರ ಏನಪ್ಪ ಅಂದರೆ ಸಮಸ್ಯೆ ಪರಿಹಾರ ಆಗಬೇಕು. ಆ ಸಮಸ್ಯೆಗೆ ಅವರು ಪರಿಹಾರ ಹುಡುಕಿ ಮಾಡೋವರೆಗೂ ಕೂಡ ಅದು 6 ತಿಂಗಳಾಗಲಿ 1 ವರ್ಷ ಆಗಲಿ 2 ವರ್ಷ ಆಗಲಿ ಆ ಕೇಸನ್ನು ನಾನು ಡಿಸ್ಪೋಸ್ ಮಾಡೋಲ್ಲ.
ಅದನ್ನು ಕಂಪ್ಲೀಟ್ ಕಂಪ್ಲಯನ್ಸ್ ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ನಮ್ಮ ಆಫೀಸರನ್ನು ಕಳಿಸಿ ಆ ಕಂಪ್ಲಯನ್ಸ್ ಮಾಡಿರೋ ಸರಿ ಇದೆಯಾ ಇಲ್ವಾ ಅಂತಂದು ಕ್ರಾಸ್ ಚೆಕ್ ಮಾಡಿ ಆ ನಂತರ ಆ ಪ್ರಕರಣವನ್ನು ಆ ಆಫೀಸರ್ ಮೇಲೆ ಕ್ರಮ ತಗೋಬೇಕಾ ಬೇಡವಾ ಅಂತಂದು ತೀರ್ಮಾನ ಮಾಡಿ ಕ್ಲೋಸ್ ಮಾಡೋದು. ಥ್ಯಾಂಕ್ ಯು.